ಕಮಲದ ನಡುವೆ ಜೋರಾಗ್ತಾ ಇದೆ ರಾಮ ಮಂದಿರ ಜಟಾಪಟಿ. ರಾಮ ಮಂದಿರ ಉದ್ಘಾಟನೆ ಆಹ್ವಾನಕ್ಕೆ ಕಾಂಗ್ರೆಸ್ ತಿರಸ್ಕಾರ ಮಾಡಿದೆ. ಕಾರ್ಯಕ್ರಮವನ್ನ ಬಹಿಷ್ಕರಿಸಿದ ಕಾಂಗ್ರೆಸ್ನ ವಿರುದ್ಧ ಇದೀಗ ಬಿಜೆಪಿಗರು ಅಸಮಾಧಾನವನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಮತದ ಮೇಲೆ ಹೊಡೆತ ಬೀಳುತ್ತೆ ಎಂಬ ಕಲ್ಪನೆ ಇದೆ. ಆ ಮತಕ್ಕೆ ಜೋತು ಬಿದ್ದ ಕಾಂಗ್ರೆಸ್ ರಾಮನನ್ನ ತಿರಸ್ಕಾರ ಮಾಡಿದೆ. ಹಿಂದೂ ಸಮಾಜ ಹಾಗೂ ಅದರ ಪವಿತ್ರ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕಿದೆ. ಆ ಮೂಲಕ ಕಾಂಗ್ರೆಸ್ ಯಾರ ಪರ ಎಂಬುದನ್ನ ಮತ್ತೊಮ್ಮೆ ತೋರಿಸಿದೆ. ಹಿಂದೂ ಸಮಾಜ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ನಿನ್ನೆ ಕಾಂಗ್ರೆಸ್ ರಾಮ ಮಂದಿರ ಉದ್ಘಾಟನಾ ಆಹ್ವಾನ ಏನು ಬಂದಿತ್ತು ಅದನ್ನ ತಿರಸ್ಕಾರ ಮಾಡಿತ್ತು. ಇಲ್ಲ, ಇದನ್ನ ಬಿಜೆಪಿ ಮತ್ತು RSS ರಾಜಕೀಯ ಮಾಡಿದೆ. ಈ ಕಾರಣಕ್ಕೆ ನಾವು ಹೋಗೋದಿಲ್ಲ ಮತ್ತು ಅಲ್ಲಿ ಪೂರ್ಣ ಪ್ರಮಾಣದ ದೇವಾಲಯ ಇನ್ನು ನಿರ್ಮಾಣ ಆಗಿಲ್ಲ, ಈಗಲೇ ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಎಲೆಕ್ಷನ್ ಪರ್ಪಸ್. ಈ ಕಾರಣಕ್ಕಾಗಿ ನಾವು ಹೋಗಲ್ಲ. ಅಪೂರ್ಣ ದೇವಾಲಯ ಇದೆ, ಈಗಲೇ ಉದ್ಘಾಟನೆ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಅದು ರಾಜಕೀಯ ಲಾಭಕ್ಕಾಗಿ. ಸೊ ಹಾಗಾಗಿ ನಾವು ಹೋಗಲ್ಲ. 2019 ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾವು ಗೌರವಿಸ್ತೇವೆ ಅಂತ ಹೇಳಿದ್ರು. ಭಗವಾನ್ ಶ್ರೀರಾಮನನ್ನ ಮಿಲಿಯನ್ ಗಟ್ಟಲೆ ಭಕ್ತರು ಆರಾಧಿಸ್ತಾರೆ. ಧರ್ಮ ವೈಯಕ್ತಿಕ ವಿಷಯ. ಆದರೆ ಬಿಜೆಪಿ RSS ಅಯೋಧ್ಯೆಯ ಮಂದಿರ ವಿಷಯವನ್ನ ರಾಜಕೀಯ ವಿಷಯ ಮಾಡಿದ್ದಾರೆ. ಅದನ್ನ ಅಸ್ತ್ರವನ್ನಾಗಿ ಪ್ರಯೋಗಿಸ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ಈ ನಿರ್ಧಾರದಿಂದ ಇದು ಬಿಜೆಪಿ ಲಾಭವಾಗಿ ಮಾಡ್ಕೊಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಬಿಜೆಪಿಯ ಒಬ್ಬೊಬ್ಬರೇ ನಾಯಕರು ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಈಗ ಆರಗ ಜ್ಞಾನೇಂದ್ರ ಕೂಡ ಇಲ್ಲಿ ಕಿಡಿಕಾರಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಯಾರ ಪರ ಎಂಬುದನ್ನ ಮತ್ತೊಮ್ಮೆ ತೋರಿಸಿದೆ ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಹಿಂದೂ ಸಮಾಜ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅಯೋಧ್ಯೆಯ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಕೊಟ್ಟಂಥ ಆಹ್ವಾನವನ್ನು ಕಾಂಗ್ರೆಸ್ಸು ತಿರಸ್ಕಾರ ಮಾಡಿ ಭಾಗವಹಿಸೋದಿಲ್ಲ ಅಂತ ಹೇಳಿದೆ. ಇದು ನಿರೀಕ್ಷಿತ. ಯಾಕಂದರೆ ಅವರಿಗೆ ಭಾಗವಹಿಸಿದರೆ ಅಲ್ಪಸಂಖ್ಯಾತರ ಓಟಿನ ಮೇಲೆ ಭಾಳ ದೊಡ್ಡ ಹೊಡೆತ ಬೀಳ್ತದೆ ಅನ್ನುವಂಥದ್ದು ಕಲ್ಪನೆ ಇದೆ. ಹಾಗಾಗಿ ಆ ಓಟಿಗೆ ಜೋತು ಬಿದ್ದಂಥ ಕಾಂಗ್ರೆಸ್ಸು ಇವತ್ತು ರಾಮನನ್ನು ತಿರಸ್ಕಾರ ಮಾಡಿದೆ. ಹಿಂದೂ ಸಮಾಜದ ಈ ಅತ್ಯಂತ ಪವಿತ್ರವಾದಂಥ ಈ ಕಾರ್ಯಕ್ಕೆ ಬಹಿಷ್ಕಾರ ಹಾಕೋದ್ರ ಮೂಲಕ ತಾನು ಯಾರ ಪರ ಅಂತೇಳಿ ಹೇಳಿ ತೋರಿಸ್ಕೊಂಡಿದೆ. ಇದಕ್ಕೆ ಹಿಂದೂ ಸಮಾಜ ಸೂಕ್ತ ಸಮಯದಲ್ಲಿ ಸರಿಯಾದಂಥ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್. ನವೀನ್, ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಕಾಂಗ್ರೆಸ್ ಸ್ಪಷ್ಟನೆ ಕೊಟ್ಟಿದೆ. ಸೊ ಈ ವಿಚಾರವನ್ನ ಯಾವ ರೀತಿಯಾಗಿ ಬಿಜೆಪಿಗರು ಕಿಡಿಕಾರ್ತಾ ಇದ್ದಾರೆ, ಆರಗ ಜ್ಞಾನೇಂದ್ರ ಅವರು ಯಾವ ರೀತಿಯಾಗಿ ಇದನ್ನ ವಿರೋಧಿಸಿದ್ದಾರೆ? ಹೌದು ನೀತಿ, ಪ್ರಮುಖವಾಗಿ ಇದೇ ತಿಂಗಳ 22ನೇ ತಾರೀಕು ಅಯೋಧ್ಯೆಯಲ್ಲಿ ನಡೀತಿರುವಂತಹ ರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ವಿಪಕ್ಷಗಳಿಗೆ ಕೂಡ ಆಹ್ವಾನವನ್ನ ನೀಡಲಾಗಿತ್ತು. ಆದ್ರೆ ಈಗ ಆ ಆಹ್ವಾನವನ್ನ ತಿರಸ್ಕರಿಸಿ ಕಾಂಗ್ರೆಸ್ ನಾಯಕರುಗಳು ನಾವು ಯಾವುದೇ ಗೈರಾಗುತ್ತೇವೆ ಅನ್ನೋ ಮಾಹಿತಿಯನ್ನು ಈಗಾಗಲೇ ಬಹಿರಂಗವನ್ನ ಪಡಿಸಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರುಗಳ ವಿರುದ್ಧ ವಾಗ್ದಾಳಿ ಮಾಡೋ ಕೆಲಸವನ್ನ ಕೂಡ ಆರಂಭಿಸಿರುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಕೂಡ ಕಾಂಗ್ರೆಸ್ನವರು ಏನು ಆಮಂತ್ರಣವನ್ನು ಕೊಟ್ಟರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಇದು ನಿರೀಕ್ಷಿತ. ಯಾಕಂದ್ರೆ ಹಿಂದಿನಿಂದ ಕೂಡ ಅವರು ಓಲೈಕೆ ರಾಜಕಾರಣವನ್ನ ಕೂಡ ಮಾಡ್ಕೊಂಡು ಬಂದಿರುವಂತದ್ದು. ಪ್ರಮುಖವಾಗಿ ಈ ವಿಚಾರದಲ್ಲೂ ಕೂಡ ಒಂದು ವೇಳೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ಅಲ್ಪಸಂಖ್ಯಾತರ ಓಟ್ಗಳು ಕಡಿಮೆ ಆಗುತ್ತೆ ಅನ್ನೋ ಕಲ್ಪನೆ ಅವರಲ್ಲಿದೆ. ಆ ಒಂದು ಕಾರಣಕ್ಕಾಗಿ ಅವರು ಈ ಒಂದು ಕಾರ್ಯಕ್ರಮವನ್ನ ಆಮಂತ್ರಣವನ್ನ ತಿರಸ್ಕಾರವನ್ನ ಮಾಡಿದ್ದಾರೆ. ಈ ಒಂದು ಓಲೈಕೆ ರಾಜಕಾರಣಕ್ಕೆ ದೇಶದ ಜನರು, ಹಿಂದೂ ಸಮಾಜ ಹಾಗೂ ದೇಶದ ಜನರು ಸರಿಯಾದ ಸಮಯದಲ್ಲಿ ಸರಿಯಾದ ಉತ್ತರವನ್ನ ಕೊಡ್ತಾರೆ, ಅದಕ್ಕೆ ನಿರ್ಧಾರವನ್ನ ಕೂಡ ಮಾಡ್ತಾರೆ ಅಂತ ಹೇಳಿ ಆರಗ ಜ್ಞಾನೇಂದ್ರ ಅವರು ತಿರುಗೇಟು ಕೊಡೋ ಕೆಲಸವನ್ನ ಕಾಂಗ್ರೆಸ್ ನಾಯಕರುಗಳಿಗೆ ಮಾಡಿರುವಂತದ್ದು ನೀತಿ. ಓಕೆ, ಧನ್ಯವಾದ ನವೀನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.